ಸೈಬರ್ ಅಪರಾಧದ ವಿರುದ್ಧ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ನಿರ್ಮಾಣಗೊಂಡಿರುವಂತಹ ಭಾವನಾತ್ಮಕ ಥ್ರಿಲ್ಲರ್ ಕಥಾಹಂದರ ಹೊಂದಿರುವಂತಹ ಪ್ಯಾನ್ ಇಂಡಿಯಾ ಅಚ್ಯುತ ಅವತಾರಂ ಚಲನಚಿತ್ರ ಜುಲೈ 17ರಂದು ದೇಶದಾದ್ಯಂತ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸೇರಿದಂತೆ 5 ಭಾಷೆಗಳಲ್ಲಿ ಭರ್ಜರಿಯಾಗಿ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ಮಾಪಕ ರುದ್ರಮೂರ್ತಿ ತಿಳಿಸಿದರು. ನಗರದ ಬಿಗ್ ಸಿನಿಮಾಸ್ನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಇವರು, ಈ ಚಿತ್ರವು ಕೇವಲ ಮನರಂಜನೆಗೆ ಸೀಮಿತವಾಗಿಲ್ಲ, ಇಂದಿನ ಡಿಜಿಟಲ್ ಯುಗದಲ್ಲಿ ಹೆಚ್ಚುತ್ತಾ ಇರುವಂತಹ ಸೈಬರ್ ವಂಚನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತಹ ಸಮಾಜಮುಖಿ ಸಂದೇಶಗಳನ್ನು ಒಳಗೊಂಡಿದೆ ಎಂದರು. ಚಿತ್ರದ ಕಥೆಯಲ್ಲಿ ಸಂಪ್ರದಾಯಬದ್ಧ ಕುಟುಂಬದಲ್ಲಿ ಬೆಳೆದ ಯುವತಿಯೊಬ್ಬಳು ಸೈಬರ್ ಅಪರಾಧದಿಂದ ತನ್ನ ಆತ್ಮೀಯ ವ್ಯಕ್ತಿಯನ್ನ ಕಳೆದುಕೊಳ್ತಾಳೆ. ಈ ದುರ್ಘಟನೆಯಿಂದ ಕುಗ್ಗದೆ ಧೈರ್ಯದಿಂದ ಎದ್ದು ನಿಂತು ಸೈಬರ್ ವಂಚಕರ ವಿರುದ್ಧ ಹೋರಾಟವನ್ನ ಆರಂಭಿಸ್ತಾಳೆ. ಆಕೆಯ ಜೀವನದಲ್ಲಿ ನಡೆಯುವ ಪರಿವರ್ತನೆ, ನ್ಯಾಯಕ್ಕಾಗಿ ನಡೆಸುವ ಹೋರಾಟ ಹಾಗೂ ಸಮಾಜವನ್ನ ಡಿಜಿಟಲ್ ವಂಚನೆಗಳಿಂದ ರಕ್ಷಿಸುವ ಸಂಕಲ್ಪವೇ ಚಿತ್ರದ ಪ್ರಮುಖ ಕಥಾವಸ್ತುವಾಗಿದೆ. ಆಧ್ಯಾತ್ಮ, ಭಾರತೀಯ ಸಂಸ್ಕೃತಿ, ಕುಟುಂಬ ಮೌಲ್ಯಗಳು, ಆಧುನಿಕ ತಂತ್ರಜ್ಞಾನ ಮತ್ತು ಸಸ್ಪೆನ್ಸ್ ಅಂಶಗಳನ್ನು ಸಮನ್ವಯಗೊಳಿಸಿರುವ ಈ ಚಿತ್ರವು ಪ್ರೇಕ್ಷಕರಿಗೆ ಮನರಂಜನೆಯ ಜೊತೆಗೆ ಸಾಮಾಜಿಕ ಕಾಳಜಿಯ ಸಂದೇಶವನ್ನು ತಲುಪಿಸಲಿದೆ. ಇತ್ತೀಚಿನ ದಿನದಲ್ಲಿ ಹೆಚ್ಚುತ್ತಾ ಇರುವ ಆನ್ಲೈನ್ ವಂಚನೆಗಳು, ಡಿಜಿಟಲ್ ಮೋಸಗಳು ಹಾಗೂ ಸೈಬರ್ ಅಪರಾಧಗಳ ಬಗ್ಗೆ ಎಚ್ಚರಿಕೆ ವಹಿಸುವ ಅಗತ್ಯವನ್ನು ಚಿತ್ರ ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಇನ್ನು ದೇಶದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಈ ಕತೆ ತಲುಪಬೇಕು ಎಂಬ ಉದ್ದೇಶದಿಂದ ಚಿತ್ರವನ್ನು 5 ಪ್ರಮುಖ ಭಾರತೀಯ ಭಾಷೆಗಳಲ್ಲಿ ನಿರ್ಮಿಸಲಾಗಿದೆ. ಎಲ್ಲಾ ವರ್ಗದ ಪ್ರೇಕ್ಷಕರ ಮನಸ್ಸನ್ನ ಸ್ಪರ್ಶಿಸುವ ಭಾವನಾತ್ಮಕ ಕತೆ, ರೋಚಕ ನಿರೂಪಣೆ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಸಂದೇಶ ಈ ಚಿತ್ರದ ವಿಶೇಷತೆಯಾಗಿದೆ ಎಂದು ನಿರ್ಮಾಪಕ ರುದ್ರಮೂರ್ತಿ ಹೇಳಿದರು. ಜುಲೈ 17ರಂದು ದೇಶದಾದ್ಯಂತ ಬಿಡುಗಡೆಯಾಗಲಿರುವಂತಹ ಈ ಪ್ಯಾನ್ ಇಂಡಿಯಾ ಚಿತ್ರವು ಸೈಬರ್ ಜಾಗೃತಿಯೊಂದಿಗೆ ಹೊಸ ರೀತಿಯ ಸಿನಿ ಅನುಭವವನ್ನು ಪ್ರೇಕ್ಷಕರಿಗೆ ನೀಡಲಿಕ್ಕಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಿರ್ದೇಶಕ ಪುನೀತ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಿತ್ರ ಈಗಾಗಲೇ ತನ್ನ ವಿಭಿನ್ನ ಕಥಾಹಂದರ, ಭಾವನಾತ್ಮಕ ನಿರೂಪಣೆ ಹಾಗೂ ಸಾಮಾಜಿಕ ಸಂದೇಶದ ಮೂಲಕ ಸಿನಿ ಪ್ರೇಕ್ಷಕರಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದೆ. KVN ಸಂಸ್ಥೆಯು ದಕ್ಷಿಣ ಭಾರತದಾದ್ಯಂತ ಚಿತ್ರದ ವಿತರಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು, ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಪ್ರಮುಖ ಚಿತ್ರಮಂದಿರಗಳಲ್ಲಿ ಭರ್ಜರಿಯಾಗಿ ಬಿಡುಗಡೆಯಾಗಲಿದೆ. ವಿದೇಶಗಳಲ್ಲಿಯೂ ಏಕಕಾಲದಲ್ಲಿ ಬಿಡುಗಡೆಯಾಗ್ತಾ ಇರೋದ್ರಿಂದ ವಿಶ್ವದಾದ್ಯಂತ ಭಾರತೀಯ ಸಿನಿ ಪ್ರೇಕ್ಷಕರು ಚಿತ್ರವನ್ನ ವೀಕ್ಷಿಸುವ ಅವಕಾಶವನ್ನ ಪಡೆಯಲಿಕ್ಕಿದ್ದಾರೆ. ಕಾಂತಾರ ಚಿತ್ರದಲ್ಲಿ ಅಭಿನಯಿಸಿ ಜನಮನ್ನಣೆ ಗಳಿಸಿದ ತುಳುನಾಡಿನ ಕಾಡಿನ ಸೊಪ್ಪು ಬೇಕಾ ಖ್ಯಾತಿಯ ಚಂದ್ರಕಲಾ ಮೇಡಂ ಹಾಗೂ ಕನ್ನಡ ಚಿತ್ರರಂಗದ ಹಿರಿಯ ನಟ ಅವಿನಾಶ್ ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವುದು ಚಿತ್ರತಂಡಕ್ಕೆ ದೊಡ್ಡ ಬಲವಾಗಿದೆ. ಅಲ್ಲದೆ ಕನ್ನಡ ಚಿತ್ರರಂಗದ ಪ್ರಸಿದ್ಧ ವಿತರಣಾ ಸಂಸ್ಥೆ KVN ಪ್ರೊಡಕ್ಷನ್ ಚಿತ್ರದ ವಿತರಣೆಯ ಹೊಣೆ ಹೊತ್ತು ಬೆಂಬಲ ಸೂಚಿಸಿರುವುದು ಚಿತ್ರದ ಆರಂಭಿಕ ಯಶಸ್ಸಿನ ಪ್ರಮುಖ ಹೆಜ್ಜೆಯಾಗಿದೆ ಎಂದು ಚಿತ್ರದ ನಿರ್ದೇಶಕ ರುದ್ರಮೂರ್ತಿ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಅಚ್ಯುತ ಅವತಾರಂ ಅನ್ನೋ ಒಂದು ಟೈಟ್ಲ್ ನಾವು ಪ್ಲಾನ್ ಮಾಡಿದ್ವಿ ಸರ್, ಟೀಮ್ ಎಲ್ಲ ಸೇರ್ಕೊಂಡು. ಅಂದ್ರೆ ಸರ್, ಇವತ್ತು ದುಡ್ಡು ಎಲ್ಲರೂ ದುಡಿತಾರೆ ಸರ್, ದುಡ್ಡು ದುಡಿಯೋಕೆ ನೂರಾರು ದಾರಿ ಇದೆ. ಬಟ್ ಒಂದು ಪ್ಯಾಷನ್ ಇದೆ, ಸಿನಿಮಾ ಮಾಡಬೇಕು ಅಂತ ಒಂದು ಅವತ್ತಿನ ನಮ್ದು ಟೀಮ್ದು ಒಂದು ಪ್ಯಾಷನ್ ಇತ್ತು. ಸೊ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಸುಮಾರು ನಾವು ವರ್ಷದಿಂದ ಕನ್ಸ್ಕೊಂಡಿದ್ವಿ. ಸೊ ಅವತ್ತ ಕನ್ಸ್ಕೊಂಡಿದ್ದು ಇವತ್ತು ಅದು ನನ್ಸಾಗಿ ನಾನು ಇವತ್ತಿಲ್ಲಿ ನಿಂತಿದ್ದೆ ಸರ್. ಅಂದ್ರೆ ಈಗ ಸಿಂಪಲ್ ಎಕ್ಸಾಂಪಲ್, ಒಂದು DLT ಸಿಸ್ಟಮ್ ಅಂತ ಒಂದು ಆ್ಯಪ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಆ್ಯಪ್ ಬಂದಿದೆ. ಸೊ ಅದು ಸೋಷಿಯಲ್ ಅವೇರ್ನೆಸ್ ಬಂದಿದೆ. ಬಟ್ ಆ ಆ್ಯಪ್ ಏನು, ಹೆಂಗೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಮ್ಮ ಸೊಸೈಟಿಲಿ ಯಾರಿಗೂ ತಿಳಿದಿಲ್ಲ. ಸೊ ಅದನ್ನೇನು ಯಾವ ತರ ಸ್ಕ್ಯಾಮಿಂದ ಯಾವ ತರ ಪ್ರಿವೆನ್ಷನ್ಸ್ ತಗೊಂಡು ಅದು ಇದು ಮಾಡುತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಆ DLT ಸಿಸ್ಟಮ್ನ ಇದು ಮಾಡ್ಕೊಂಡು ಅದ್ರ ಮುಖಾಂತರ ಕತೆ ಹೇಳಿ ಒಂದು ಸಿನಿಮಾ ನಾವು ರೆಡಿ ಮಾಡಿದ್ವಿ. ಸೊ ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಅಂದ್ರೆ ಸರ್, ಕನ್ನಡ ಅಂತಲ್ಲ, ಮಲಯಾಳಂ ಅಂತ ಬೇರೆ ಲ್ಯಾಂಗ್ವೇಜ್ ಅಂತ ಆ ಥರ ಏನು ನಮ್ದು ಉದ್ದೇಶ ಇಲ್ಲ. ಏನು ಅಂದ್ರೆ ನಾವು ಪ್ಲಾನ್ ಮಾಡಿದ್ದು ಲೊಕೇಶನ್ ವೈಸ್ ಪ್ಲಾನ್ ಮಾಡಿದ್ವಿ. ಆ ಕತೆ ಇಲ್ಲಿಗೆ ಸೂಟ್ ಆಗುತ್ತೆ, ಇಲ್ಲಿನ ಜನರಿಗೆ ಸೂಟ್ ಆಗುತ್ತೆ ಅಂತ ಪ್ಲಾನ್ ಮಾಡಿ ಸೊ ನಾವು ಲೊಕೇಶನ್ಸ್ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸೆಲೆಕ್ಟ್ ಮಾಡಿ ಇಲ್ಲೇ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿರೋದು. ಆ್ಯಂಡ್ ಮೇನ್ ಥಿಂಗ್ ಎಲ್ಲ ಆರ್ಟಿಸ್ಟ್ ಎಲ್ಲ ಬಂದ್ಬಿಟ್ಟು ಮಲಯಾಳಂ ಆರ್ಟಿಸ್ಟೇ. ಸೊ ಮುಖ್ಯವಾಗಿ ನಮ್ಮ ಕನ್ನಡದಲ್ಲಿ ಹಿರಿಯ ನಟ ಅವಿನಾಶ್ ಸರ್ ಅವರು ಸಹ ಆಕ್ಟ್ ಮಾಡಿದ್ದಾರೆ. ಸೊ ಆ ಉದ್ದೇಶದಿಂದ ನಾವು ಪ್ಲಾನ್ ಮಾಡಿ ಮಲಯಾಳಂ ಮಾಡಬೇಕು ಅಂತ ಮಾಡಿದ್ವಿ. ಅದನ್ನ ಬಿಟ್ಟು ಕನ್ನಡ ಬೇಡ, ಮಲಯಾಳಂ ಬೇಡ ಅಂತ ಏನೋ ಉದ್ದೇಶ ಏನಿಲ್ಲ. ಇಲ್ಲಿನ ಜನರ ಮೈಂಡ್ ಸೆಟ್ಗೆ ಇಲ್ಲಿನ ಲೊಕೇಶನ್ ಸೂಟ್ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಸೊ ನಾವು ಪ್ಲಾನ್ ಮಾಡಿದ್ವಿ, ಸಿನಿಮಾ ನಿರ್ಮಾಣ ಮಾಡಿದ್ವಿ. ಹೇಳ್ದಂಗೆ ಸರ್, ಈಗ ಶಾಸ್ತ್ರೀಯ ನೃತ್ಯಗಾರ್ತಿ ಮಾಳ್ವಿಕಾ ನಂದನ್ ಅಂತ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ನಟರು ಅವಿನಾಶ್ ಸರ್ ಸಹ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಸೀಮಾಜಿ ನಾಯರ್ ಅಂತ ಕೇರಳದವರು. ಆ್ಯಂಡ್ ಆಲ್ಮೋಸ್ಟ್ ಆಲ್ ಇನ್ ಮಿಕ್ಕಿದವರೆಲ್ಲ ಆರ್ಟಿಸ್ಟ್ ಎಲ್ಲ ಕೇರಳದಿಂದಾನೇ ಆಗಿದೆ ಸರ್. ಯಾಕಂದ್ರೆ ಮೂಲತಃ ಇದು ಕೇರಳ ಮಲಯಾಳಂ ಮೂವಿ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವೆಲ್ಲ ಆರ್ಟಿಸ್ಟು ಅಲ್ಲೇ ಪಿಕ್ ಮಾಡಿದ್ವಿ ಸರ್. ಹೌದು ಸರ್, ಇದೇ 17ನೇ ತಾರೀಕು ಶುಕ್ರವಾರ ಸಿನಿಮಾ ಬರ್ತಾ ಇದೆ ಸರ್.
ಅದು ತುಂಬಾ ಹೆಮ್ಮೆ ವಿಚಾರನೇ ಸರ್. ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್ಸ್ ನಮ್ಮ ಸಿನಿಮಾನ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಅದು ತುಂಬಾನೇ ನಮ್ಗೆ ಹೆಮ್ಮೆ ವಿಚಾರ. ಅಂಡ್ ತುಂಬಾ ಸಪೋರ್ಟಿವ್ ಆಗಿ ನೀವು ಮಾಡಿ ಸಿನಿಮಾ ಚೆನ್ನಾಗಿದೆ, ಎಲ್ಲಾ ಕಡೆ ನಾನು ಏನ್ ಬೇಕೋ ಥಿಯೇಟರ್ ಸೆಟಪ್ ಮತ್ತೊಂದೆಲ್ಲ ಮಾಡ್ಕೊಂಡು ಕೊಡ್ತೀನಿ, ಫ್ರೆಶ್ ಚಾನಲ್ ಇದೆ, ಚೆನ್ನಾಗಿದೆ ಮಾಡಿ ಅಂತ ತುಂಬಾನೇ ನಮ್ಮ ಸುಪ್ರೀತ್ ಸರ್ ಆಗ್ಬೋದು, ಇನ್ನ ಸುಮಾರು ಹಲವಾರು KVN ಸಂಸ್ಥೆಯ ಎಲ್ಲರೂ ಸೇರ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಕೊನೆಯದಾಗಿ ಪ್ರೇಕ್ಷಕರಿಗೆ ಏನ್ ಹೇಳ್ಬೇಕು ಅಂದ್ರೆ ಸಿಂಪಲ್ ಎಕ್ಸಾಂಪಲ್ ಸರ್, ಏನು ಹೇಳಕ್ಕೋಗಲ್ಲ ಜಾಸ್ತಿ. ನಾವು 5 ಭಾಷೆಯಲ್ಲಿ ಮಾಡಿದ್ದೀವಿ, ಪ್ಯಾನ್ ಇಂಡಿಯಾ ಮತ್ತೊಂದು ಅಂತ ನಾನು ಹೇಳಲಿಕ್ಕೆ ಬಿಲ್ಡಪ್ ಪ್ರಮೋಷನ್ಸ್ ಅಂತ ಆ ಥರ ಎಲ್ಲ ಏನೇ ಹೇಳಲಿಕ್ಕೆ ಹೋಗಲ್ಲ. ಎಲ್ಲರೂ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಮೂವಿ ಮಾಡಿದ್ರು ಬಂದು ಅವ್ರ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಮ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ರಿಯಲ್ ಫ್ಯಾಕ್ಟ್ ರಿವ್ಯೂ ಜನಗಳಿಗೆ ತಲುಪಿಸಿ, ನಿಮ್ ಫ್ರೆಂಡ್ಸ್ಗೆ ತಿಳಿಸಿ. ಮೂವಿನ ಇದೇ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೈತೆ, ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊಂತೀನಿ.